ಬೆಂಗಳೂರಿನಲ್ಲಿ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆಕೋರರಾಗಿ ಬೇರೆ ಬೇರೆ ವೇಷ ಹಾಕಿದ್ದ ಕಾಕಿ 4 ದಿನಗಳಲ್ಲಿ ಪೊಲೀಸರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ದರೋಡೆಕೋರರಿಗಾಗಿ ಬೇರೆ ಬೇರೆ ವೇಷವನ್ನ ಹಾಕಿ ಆರೋಪಿಗಳನ್ನು ಹುಡುಕ್ತಾ ಇದ್ರು. 4 ದಿನಗಳಲ್ಲಿ ಪೊಲೀಸರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಒಟ್ಟಾರೆಯಾಗಿ ಅಷ್ಟು ಹಣವನ್ನು ಕೂಡ ರಿಕವರಿ ಮಾಡ್ಕೋಬೇಕು ಅಂತ ಹೇಳಿ ಪಣ ತೊಟ್ಟಿದ್ರು. ಹೈದರಾಬಾದ್ ಬಳಿಯಲ್ಲಿರುವಂತಹ ಶಕಪುರ ಟೋಲ್ ಬಳಿ ದರೋಡೆಕೋರರು ಬರುವಂತಹ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿತ್ತು. ಮಾರು ವೇಷದಲ್ಲಿ ಬಂದಿದ್ದ ಸಿದ್ದಾಪುರ ಠಾಣೆ ಪೊಲೀಸರು ಒಟ್ಟಾರೆಯಾಗಿ ಆರೋಪಿಗಳನ್ನ ಹೇಗಾದ್ರೂ ಹಿಡಿಲೇಬೇಕು ಅಂತ ಹೇಳಿ ಪಣ ತೊಟ್ಟು ಬೆಂಗಳೂರಿನ ಅತಿ ದೊಡ್ಡ ರಾಬರಿ ಕೇಸ್ ಹೇಗೆಲ್ಲ ಅವರು ಪೊಲೀಸರಿಗೆ ವಂಚನೆಯನ್ನ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು. ಸಿಸಿಟಿವಿ ಇಲ್ಲದಿರುವಂತಹ ಜಾಗದಲ್ಲಿ ಹೋಗ್ತಾ ಇದ್ರು. ಇನೋವಾ ಕಾರ್ ಕೂಡ ಪೊಲೀಸರು ವಶಪಡಿಸಿಕೊಂಡು ಬಂದಿದ್ದಾರೆ. 4 ದಿನಗಳಲ್ಲಿ ಪೊಲೀಸರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಒಟ್ಟಿನಲ್ಲಿ ಆರೋಪಿಗಳನ್ನ ಹಿಡಿಲೇಬೇಕು ಅಂತ ಹೇಳಿ ಪಣ ತೊಟ್ಟು ಟೋಲ್ ಸಿಬ್ಬಂದಿಯ ವೇಷವನ್ನ ಧರಿಸಿಕೊಂಡು ಹೋಗಿ ಸಿದ್ದಾಪುರ ಪೊಲೀಸ್ ಠಾಣೆಯ ಪೊಲೀಸರು ಒಟ್ಟಾರೆಯಾಗಿ ಆರೋಪಿಗಳನ್ನ ಹಿಡಿದು ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆಲ್ಮೋಸ್ಟ್ ಎಲ್ಲ ಹಣವನ್ನು ಕೂಡ ರಿಕವರಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಅತಿ ದೊಡ್ಡ ರಾಬರಿ ಕೇಸ್ ಮಾರು ವೇಷದಲ್ಲಿ ಬಂದಿದ್ರು ಸಿದ್ದಾಪುರ ಠಾಣೆಯ ಪೊಲೀಸರು. ಒಟ್ಟಿನಲ್ಲಿ ಆಪರೇಷನ್ ಸಕ್ಸಸ್ ಆಗಿದೆ. ಬೆಂಗಳೂರಿನ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬೇರೆ ಬೇರೆ ವೇಷಗಳನ್ನ ಧರಿಸಿಬಿಟ್ಟು ಆರೋಪಿಗಳನ್ನ ಹಿಡಿಬೇಕು ಅಂತ ಹೇಳಿ ಕಾಯ್ತಾ ಇದ್ರು. ಟೋಲ್ ಬಳಿ ಕೇವಲ ಕಾರು ಚಾಲಕ ಮಾತ್ರ ಬಂದಿದ್ದ. ಆಗ ತಕ್ಷಣ ಚಾಲಕನನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಚಾಲಕ ನೀಡಿದ ಮಾಹಿತಿ ಮೇರೆಗೆ ಲಾಡ್ಜ್ಗೆ ಕಾಕಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಬರುವುದಕ್ಕೂ ಮುಂಚೆ ರಾಬರ್ಸ್ ಎಸ್ಕೇಪ್ ಆಗಿದ್ದಾರೆ. ನಂತರ ಹೈದರಾಬಾದ್ನ ಗಲ್ಲಿಗಳಲ್ಲಿ ಕಾಕಿ ಸರ್ಚ್ ಕೂಡ ಮಾಡಿತ್ತು. ಕೊನೆಗೆ ಮೆಟ್ರೋ ಸ್ಟೇಷನ್ನಲ್ಲಿ ರಾಬರ್ಸ್ನ ಬಂಧನವಾಗಿದೆ. ಬೆಂಗಳೂರು ಪೊಲೀಸರಿಗೆ ಹೈದರಾಬಾದ್ ಪೊಲೀಸರು ಕೂಡ ಸಹಾಯವನ್ನ ಮಾಡಿದ್ರು. ಬಹುತೇಕ 7 ಕೋಟಿ ರೂಪಾಯಿಯನ್ನ ರಿಕವರಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಒಟ್ಟಾರೆಯಾಗಿ 4 ದಿನಗಳಲ್ಲಿ ಪೊಲೀಸರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಒಟ್ಟಾರೆಯಾಗಿ ಎಲ್ಲ ಆರೋಪಿಗಳನ್ನು ಕೂಡ ಹಿಡಿಲೇಬೇಕು ಅಂತ ಹೇಳಿ ಪಣ ತೊಟ್ಟು ಆಲ್ಮೋಸ್ಟ್ ಎಲ್ಲ 7 ಕೋಟಿ ರೂಪಾಯಿಯನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಬೆಂಗಳೂರಿನ ಅತಿ ದೊಡ್ಡ ರಾಬರಿ ಕೇಸ್ ಬರೋಬ್ಬರಿ 7.11 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆಕೋರರಾಗಿ ಬೇರೆ ಬೇರೆ ವೇಷವನ್ನು ಹಾಕಿ ಪೊಲೀಸರು 4 ದಿನಗಳಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೇಗೆಲ್ಲ ಆಯಿತು ಅಂತ ಹೇಳಿ ನಿರೀಕ್ಷೆ ಅಂದ್ರೆ ಬೆಂಗಳೂರಿನಲ್ಲಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಪೊಲೀಸರು ಎಲ್ಲ ಆರೋಪಿಗಳನ್ನು ಸಹ ಅರೆಸ್ಟ್ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 7 ಕೋಟಿ 1 ಲಕ್ಷ ಅಮೌಂಟ್ ರಿಕವರಿ ಆಗಿರುವಂತದ್ದು. ಮತ್ತೆ ಇನ್ನು 9 ಲಕ್ಷ ಅಮೌಂಟ್ ರಿಕವರಿ ಆಗಬೇಕಾಗಿದೆ. ಅದನ್ನು ಸಹ ಪೊಲೀಸರು ಶೀಘ್ರದಲ್ಲೇ ರಿಕವರಿ ಮಾಡ್ತೀವಿ ಅಂತ ಹೇಳಿದಂತ. ಅಂದ್ರೆ ಆರೋಪಿಗಳು ಏನು ಹೈದರಾಬಾದ್ ಇರ್ಬೋದು, ತಿರುಪತಿ ಮತ್ತು ಕಿತ್ತೂರು ಈ ಕಡೆ ಎಲ್ಲ ಎಸ್ಕೇಪ್ ಆಗ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ವಿವಿಧ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿರುವಂತದ್ದು. ಪ್ರಮುಖವಾಗಿ ಈಗ ಏನು ಕಂಡಿದ್ದ ಸಿಸಿಟಿವಿ ದೃಶ್ಯಗಳಂದ್ರೆ ಇದು ಹೈದರಾಬಾದ್ ಒಂದು ಶಂಕಾಪುರ ಏನು ಟೋಲ್ ಇದೆ, ಆ ಒಂದು ಟೋಲ್ ಬಳಿ ಆರೋಪಿಗಳು ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಪೊಲೀಸರಿಗೂ ಸಹ ಸಿಕ್ಕಿತ್ತು. ಅಲ್ಲದೆ ಪೊಲೀಸರು ಆರೋಪಿಗಳು ಆ ಒಂದು ಕಾರನ್ನ ಟೋಲ್ ಅಪ್ರೋಚ್ ಆಗುವುದನ್ನ ಹೋಗ್ಬಿಟ್ಟು ಪೊಲೀಸರು ಅಲ್ಲಿ ಬೆಂಗಳೂರಿನ ಪೊಲೀಸರು ಏನು ಅಲ್ಲಿನ ಟೋಲ್ ಸಿಬ್ಬಂದಿಗಳಂತೆ ವೇಷವನ್ನ ಧರಿಸಿಕೊಂಡು ಆರೋಪಿಗಳಿಗಾಗಿ ಕಾಯ್ತಾ ಇರುವಂತಹ ವಿಷಯವೂ ಸಹ ಲಭ್ಯವಾಗಿರುತ್ತದೆ. ಆ ಸಿಸಿಟಿವಿ ದೃಶ್ಯವನ್ನು ನೋಡಬಹುದು ಯಾವ ರೀತಿ ಪೊಲೀಸರು ಆ ಟೋಲ್ ಸಿಬ್ಬಂದಿ ರೀತಿ ಜಾಕೆಟ್ ಅನ್ನ ಹಾಕೊಂಡು ನಿಂತ್ಕೊಂಡಿರ್ತಾರೆ. ಸೊ ಆ ರೀತಿ ಪೊಲೀಸರು ಸಹ ನಿಂತ್ಕೊಂಡಿದ್ರು. ಮತ್ತೊಬ್ಬ ಪೊಲೀಸ್ ಅಧಿಕಾರಿಗಳು ಟೋಲಿನ ಮುಂಭಾಗ ಇಟ್ಕೊಂಡು ಕಾರ್ ಯಾವ ಟೋಲ್ ಗೇಟ್ ಅಲ್ಲಿ ಬರುತ್ತೆ ಅನ್ನೋದನ್ನ ಮಾಹಿತಿಯನ್ನ ನೀಡ್ತಾ ಇದ್ರು. ಸೊ ಈ ರೀತಿ ಸಿದ್ದಾಪುರ ಇನ್ಸ್ಪೆಕ್ಟರ್ ಇರ್ಬೋದು, ಮತ್ತೆ ಇಲ್ಲಿ ಮತ್ತೊಬ್ಬ ಇನ್ಸ್ಪೆಕ್ಟರ್ ಇರ್ಬೋದು, ಎಲ್ಲರೂ ಸಹ ಈ ರೀತಿ ಕಾರ್ಯಾಚರಣೆ ಮಾಡುವಂತ ದೃಶ್ಯಗಳು ಇದೀಗ ಸಿಸಿಟಿವಿ ಮೂಲಕ ಲಭ್ಯ ಆಗಿರೋದು. ಅಂದ್ರೆ ಬೇರೆ ಬೇರೆ ಟೋಲ್ ಸಿಬ್ಬಂದಿಗಳ ತರ ಅವರು ಹೋಗಿ ಹೋಟೆಲ್ಗಳ ಏನೋ ಟೋಲ್ ಚೆಕ್ ಮಾಡಿರೋದು, ಮತ್ತೆ ಹೋಟೆಲ್ ನಲ್ಲಿ ಸಹ ಏನು ಮಕ್ಕಳು ಸಹ ಕಾರ್ಯಾಚರಣೆ ಮಾಡುವಂತ ದೃಶ್ಯಗಳು ಸಹ ಲಭ್ಯವಾಗಿರುವಂತದ್ದು. ಸದ್ಯಕ್ಕೆ ಏನು 7 ಕೋಟಿ 1 ಲಕ್ಷ ರಿಕವರಿ ಮಾಡಿ ಬಂಧಿಸಿ ಒಂದು ಸ್ಥಿತಿ ಅಂದ್ರೆ ಸಿದ್ದಾಪುರ ಪೊಲೀಸರು ಅವರ ಕಚೇರಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ನಿರೀಕ್ಷೆ. ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.